ವರುಣನ ಕೃಪೆಗಾಗಿ ಶಿವಲಿಂಗನನ್ನು ನೀರಿನಲ್ಲಿ ಮುಳುಗಿಸಿ ವಿಶೇಷ ಪೂಜೆ. ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವರು. ವೀಕ್ಷಕರೇ, ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಮಾಚೇನಹಳ್ಳಿ ಗ್ರಾಮಸ್ಥರು ವರುಣನ ಕೃಪೆಗಾಗಿ ಗ್ರಾಮದ ಪುರಾತನ ಕಾಲದ ಶಿವಲಿಂಗವನ್ನು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿಸಿದ್ದಾರೆ. ಮಾಚೇನಹಳ್ಳಿ ಗ್ರಾಮಕ್ಕೆ ಮಳೆ ದೇವನು ಮುನಿಸಿಕೊಂಡ ಸಂದರ್ಭದಲ್ಲಿ ಗ್ರಾಮದ ಹಳೆಯ ಸಂಪ್ರದಾಯದ ಪದ್ಧತಿಯಂತೆ ಶಿವಲಿಂಗವನ್ನು ನೀರಿನಲ್ಲಿ ಮುಳುಗಿಸಿದರೆ ವರುಣನ ಕೃಪೆ ತೋರುತ್ತಾನೆ ಎನ್ನುವುದು ಗ್ರಾಮಸ್ಥರ ನಂಬಿಕೆಯಾಗಿದೆ. ಹೀಗಾಗಿ ಮಾಚೇನಹಳ್ಳಿ ಗ್ರಾಮದಲ್ಲಿ ಈ ರೀತಿ ವಿಶಿಷ್ಟ ಆಚರಣೆಯನ್ನು ಮಾಡುತ್ತಾ ಬಂದಿದ್ದು, ಕಳೆದ ಸೋಮವಾರ ಬೆಳಗ್ಗೆ ಗ್ರಾಮದ ಯುವಕರು ಬಾವಿಯ ನೀರನ್ನು ಸ್ನಾನ ಮಾಡುವ ಮೂಲಕ ಬಾವಿಯಿಂದ ಬಿಂದಿಗೆಯಲ್ಲಿ ನೀರನ್ನು ಹೊತ್ತು ತಂದು ಗ್ರಾಮದ ಶ್ರೀ ಸೋಮೇಶ್ವರ ದೇವಸ್ಥಾನದ ಗರ್ಭಗುಡಿಯನ್ನು ತುಂಬಿಸಿದ್ದಾರೆ. ಇದರಿಂದ ದೇವಸ್ಥಾನದಲ್ಲಿರುವ ಪುರಾತನ ಕಾಲದ ಶಿವಲಿಂಗ ಹಾಗೂ ಬಸವಣ್ಣ ಮೂರ್ತಿಗಳು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿವೆ. ಗ್ರಾಮಸ್ಥರು ದೇವಸ್ಥಾನದಲ್ಲಿ ದೀಪ ಬೆಳಗಿಸುವ ಮೂಲಕ ಜೋಗಮ್ಮರ, ಮುತ್ತೈದೆಯರ ಹಾಗೂ ಸಕಲ ಭಕ್ತರ ನೇತೃತ್ವದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಿ ಗ್ರಾಮಕ್ಕೆ ಆವರಿಸಿ ಬರಗಾಲದ ಛಾಯೆ ದೂರವಾಗುವ ಮೂಲಕ ಮಳೆ ಬೆಳೆಗಳು ಸಮೃದ್ಧಿಯಾಗಿ ಸಮಸ್ತ ಅನ್ನದಾತರಿಗೆ ಒಳಿತಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದ್ದಾರೆ. ವರದಿಯನ್ನು ನೀಡಿದವರು ಚಂದ್ರಶೇಖರ್ ಸೋಮಣ್ಣವರ್. ಮಳೆ ಹೋದ ಟೈಮಲ್ಲಿ ನಾವು ಪ್ರತಿ ವರ್ಷ ಈ ದೇವಸ್ಥಾನವನ್ನು ಬಸವಣ್ಣನ ಮತ್ತು ಲಿಂಗನ ಮುಟ್ಟಿ ನೀರಿನಿಂದ ತುಂಬಿಸಿದ ನಂತರ ಸ್ವಲ್ಪ ಸತತ ಮಳೆ ಹಾಕಂತ ಬಂದಿರಿ. ಆದ್ರೆ ಈಗ ಕಾರ್ಯಕ್ರಮ ಮಾಡಿ ಕರ್ಸೀವಿ, ಜೋಗಮ್ಮನ ಕರ್ಸೀವಿ, ಎಲ್ಲ ನೀರು ಹೊತ್ತು ಎರಡು ಅಂಕಣವನ್ನು ನೀರು ತುಂಬಿಸಿಕೊಂಡು ಆ ಭಕ್ತರಲ್ಲಿ ಎಲ್ಲರೂ ಕೈ ಮುಗಿ ಬೇಡಿಕೊಳ್ಳುತ್ತೇವೆ. ಆದಷ್ಟು ಬೇಗನೆ ಮಳೆ ಆಗ್ಬೇಕಂತ ಮತ್ತು ಅದರಿಂದ ಯಾವಾಗಲೂ ನಮಗೆ ಆಶೀರ್ವಾದ ಮಾಡ್ಕೊಂತ ಬಂದ. ಯಾವಾಗ ಗುಡಿ ತುಂಬ ಸತಿ ಮಳೆ ಅಂದಾಗ ಆ ಮಳೆ ನಮಗೆ ಆಗೈತೆ ಆ ಗುಡಿಯಿಂದ. ಯಾಕಂದ್ರೆ ಒಳಗೆ ಒಂದು ಗುಡಿ ಒಳಗೆ ಒಂದು ಸಣ್ಣ ಬಾವಿ ಐತಿ. ಆ ಬಾವಿ ತುಂಬ್ತೀವಿ ಅಂದ್ರೆ ಮಳೆಗೆ ಅಗ್ದಿ ಗ್ಯಾರಂಟಿ ಇದೆ, ಬರೆದಿಟ್ಟಿದ್ದ ಈಗ. ಅದಕ್ಕೆ ಎಲ್ಲರೂ ಇದ್ರ ಬಗ್ಗೆ ಈಶ್ವರನ ಬಗ್ಗೆ ಕಾಳಜಿ ವಹಿಸಿ ಎಲ್ಲರೂ ತಮ್ಮ ತನುಮನ ದನಗಳನ್ನ ಅಲ್ಲಿಂದ ಇಲ್ಲಿವರೆಗೆ ಪ್ರಯತ್ನ ಮಾಡಿ ಈ ಲಿಂಗವನ್ನು ತುಂಬಿಸಿರಲ್ಲ. ನಿಮ್ಮ ಎಲ್ಲರಿಗೂ ಧನ್ಯವಾದಗಳು. ಶ್ರೀ ಸೋಮೇಶ್ವರ ನಿಮಗೆ ಕೃಪಾ ಆಶೀರ್ವಾದ ಇಲ್ಲ, ನಾನು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ.